ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಜೀವನದಲ್ಲಿ ಕಷ್ಟ ಬಂದಾಗ ನಿಜವಾದ ಪ್ರೀತಿಯ ಪರೀಕ್ಷೆಯಾಗುತ್ತದೆ. ಕ್ಯಾನ್ಸರ್ನೊಂದಿಗೆ ಹೋರಾಡುತ್ತಿರುವ ಹೆಂಡತಿಗೆ ಗಂಡ ಹೇಗೆ ಬೆನ್ನೆಲುಬಾಗಿ ನಿಂತನು ಎಂಬ ಹೃದಯ ಸ್ಪರ್ಶಿಸುವ ಕಥೆ ಇದೆ. ಕಾರ್ತಿಕ್ ಮತ್ತು ಅನುಷ್ಕಾ ಮದುವೆಯಾಗಿ 10 ವರ್ಷಗಳಾಗಿತ್ತು. ಅವರಿಗೆ 7 ವರ್ಷದ ಮಗ ಆರವ್. ಅವರ ಜೀವನ ತುಂಬಾ ಸಂತೋಷವಾಗಿತ್ತು. ಒಂದು ದಿನ ಅನುಷ್ಕಾಗೆ ಎದೆಯಲ್ಲಿ ಸಣ್ಣ ಗಡ್ಡೆ ಕಾಣಿಸಿತು. ಏನೂ ಇರಲ್ಲ ಎಂದು ಅವಳು ನಿರ್ಲಕ್ಷ್ಯ ಮಾಡಿದಳು. ಆದರೆ ಕಾರ್ತಿಕ್ ಒತ್ತಾಯಿಸಿ ಅವಳನ್ನ ಆಸ್ಪತ್ರೆಗೆ ಕರೆದೊಯ್ದ. ಹಲವು ಪರೀಕ್ಷೆಗಳ ನಂತರ ಡಾಕ್ಟರ್ ಮುಖ ಗಂಭೀರವಾಯಿತು. ಇದು ಸ್ತನ ಕ್ಯಾನ್ಸರ್, ಆದರೆ ಆರಂಭಿಕ ಹಂತದಲ್ಲಿದೆ. ಚಿಕಿತ್ಸೆ ಆರಂಭಿಸಿದರೆ ಗುಣವಾಗುವ ಸಾಧ್ಯತೆ ತುಂಬಾನೇ ಇದೆ. ಇದನ್ನ ಕೇಳಿ ಅನುಷ್ಕಾಳ ಕಾಲ ಕೆಳಗಿನ ಭೂಮಿ ಜಾರಿದಂತಾಯಿತು. ಮನೆಗೆ ಬಂದ ನಂತರ ಅವಳು ಕನ್ನಡಿಯ ಮುಂದೆ ನಿಂತಳು. ನಾನು ಬದುಕುತ್ತೇನಾ ಎಂದು ಕಣ್ಣೀರಿಟ್ಟಳು. ಕಾರ್ತಿಕ್ ಅವಳ ಹಿಂದೆ ಬಂದು ಅವಳ ಕೈ ಹಿಡಿದ. ಈಗ ನೀನು ಒಬ್ಬಳಲ್ಲ, ನಿನ್ನ ಕಾಯಿಲೆಯ ಜೊತೆ ನಾನು ಕೂಡ ಹೋರಾಡುತ್ತೇನೆ. ಅನುಷ್ಕಾಗೆ ಚಿಕಿತ್ಸೆ ಆರಂಭವಾಯಿತು. ಕೀಮೋಥೆರಪಿಯಿಂದ ಅನುಷ್ಕಾಳ ಕೂದಲು ಉದರತೊಡಗಿತು. ಒಂದು ದಿನ ಅವಳು ಅಳುತ್ತಾ ಹೇಳಿದ್ಲು, ಈಗ ನಾನು ಸುಂದರವಾಗಿಲ್ಲ, ನಾನು ಚೆನ್ನಾಗಿ ಕಾಣ್ತಿಲ್ಲ. ಕಾರ್ತಿಕ್ ಏನೂ ಮಾತಾಡಲಿಲ್ಲ. ಮರುದಿನ ಬೆಳಗ್ಗೆ ಅವನು ಸಂಪೂರ್ಣ ತಲೆಯನ್ನ ಬೋಳಿಸಿಕೊಂಡು ಮನೆಗೆ ಬಂದ. ಅನುಷ್ಕಾ ಆಶ್ಚರ್ಯದಿಂದ ನೋಡಿದ್ಲು. ಇದು ಯಾಕೆ? ಅವನು ನಗುತ್ತಾ ಹೇಳಿದ, ನಿನ್ನ ಕೂದಲು ಹೋಗಿದ್ದರೆ ಏನು? ನನ್ನ ಕೂದಲು ಇರಬಾರ್ದು. ಈ ಹೋರಾಟ ನಿನ್ನೊಬ್ಬಳದಲ್ಲ, ನಮ್ಮಿಬ್ಬರದು. ಅನುಷ್ಕಾ ಅಳುತ್ತಾ ಅವನನ್ನ ಅಪ್ಪಿಕೊಂಡಳು. ತಿಂಗಳುಗಳು ಕಳೆದವು. ಚಿಕಿತ್ಸೆಯ ಖರ್ಚಿಗಾಗಿ ತನ್ನ ಬೈಕ್ ಅನ್ನ ಮಾರಿದ. ನಂತರ ತನ್ನ ತಂದೆ ಕೊಟ್ಟಿದ್ದ ಚಿನ್ನದ ಉಂಗುರವನ್ನು ಮಾರಿದ. ಆದರೆ ಯಾರ ಮುಂದೆಯೂ ಕೈ ಚಾಚಲಿಲ್ಲ. ನನ್ನ ಹೆಂಡತಿಯ ಜೀವಕ್ಕಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ ಎಂದು. ಒಂದು ದಿನ ಆಸ್ಪತ್ರೆಗೆ ಬಂದಿದ್ದ ಒಬ್ಬ ಮಹಿಳೆ ತನ್ನ ಗಂಡನಿಗೆ ಹೇಳಿದ್ಲು, ನನಗೆ ಕ್ಯಾನ್ಸರ್ ಬಂದಿದೆ, ನೀನು ನನ್ನನ್ನ ಬಿಟ್ಟು ಬಿಡು. ಅದನ್ನು ಕೇಳಿ ಅವಳ ಗಂಡ ನಿಜವಾಗಿಯೂ ಹೊರಟು ಹೋದ. ಆ ದೃಶ್ಯ ನೋಡಿ ಅನುಷ್ಕಾ ಇನ್ನಷ್ಟು ದುಃಖಪಟ್ಲು. ಕಾರ್ತಿಕ್ ಅವಳತ್ತ ತಿರುಗಿ ಹೇಳಿದ, ನಾನು ಮದುವೆಯಾಗಿದ್ದು ನಿನ್ನ ಸೌಂದರ್ಯವನ್ನಲ್ಲ, ನಿನ್ನ ಮನಸ್ಸನ್ನು. ಆ ಮಾತು ಅನುಷ್ಕಾಳಿಗೆ ಹೊಸ ಧೈರ್ಯ ನೀಡಿತು. 8 ತಿಂಗಳ ನಂತರ ಡಾಕ್ಟರ್ ಎಲ್ಲ ವರದಿಗಳನ್ನ ನೋಡಿ ನಗುತ್ತಾ ಹೇಳಿದ್ರು, ಅಭಿನಂದನೆಗಳು, ನಿಮ್ಮ ಚಿಕಿತ್ಸೆ ಯಶಸ್ವಿಯಾಗಿದೆ. ಈಗ ಕ್ಯಾನ್ಸರ್ನ ಯಾವುದೇ ಗುರುತುಗಳು ಕೂಡ ಇಲ್ಲ. ಅನುಷ್ಕಾ ಸಂತೋಷದಿಂದ ಅತ್ತಳು. ಕಾರ್ತಿಕ್ ದೇವರಿಗೆ ಕೈ ಮುಗಿದ. ಮನೆಗೆ ಹಿಂತಿರುಗಿದ ದಿನ ಮಗ ಆರವ್ ಒಂದು ಚಿತ್ರ ಬಿಡಿಸಿದ್ದ. ಚಿತ್ರದಲ್ಲಿ ಅಮ್ಮ, ಅಪ್ಪ ಮತ್ತು ತಾನು ಕೈ ಹಿಡಿದು ನಿಂತಿದ್ದನ್ನು ನೋಡಬಹುದು. ಮೇಲೆ ಅವನು ಬರೆದಿದ್ದ ಒಂದು ಸಾಲು, ನಮ್ಮ ಮನೆಯ ನಿಜವಾದ ಸೂಪರ್ ಹೀರೋ ನನ್ನ ಅಪ್ಪ. ಇದನ್ನು ಕೇಳಿ ಕಾರ್ತಿಕ್ ತಲೆಯಾಡಿಸಿದ. ಇಲ್ಲ ಮಗ, ಅವನು ಅನುಷ್ಕಾಳ ಕೈ ಹಿಡಿದು ಹೇಳಿದ, ಸೂಪರ್ ಹೀರೋ ನಿನ್ನ ಅಮ್ಮ. ಇಷ್ಟೊಂದು ನೋವನ್ನು ಸಹಿಸಿಕೊಂಡು ನಗುವುದನ್ನು ಅವಳು ನಮಗೆ ಕಲಿಸಿದಳು. ಅನುಷ್ಕಾಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ಆ ದಿನದಿಂದ ಪ್ರತಿ ವರ್ಷ ಚಿಕಿತ್ಸೆ ಮುಗಿದ ದಿನವನ್ನು ಅವರು ತಮ್ಮ 2ನೇ ಹುಟ್ಟುಹಬ್ಬ ಎಂದು ಆಚರಿಸತೊಡಗಿದರು. ಏಕೆಂದ್ರೆ ನಿಜವಾದ ಪ್ರೀತಿ ಅಂದ್ರೆ ಆರೋಗ್ಯವಿದ್ದಾಗ ಕೈ ಹಿಡಿಯುವುದಲ್ಲ,
ಅನಾರೋಗ್ಯದಲ್ಲೂ ಅದೇ ಕೈಯನ್ನು ಇನ್ನೂ ಬಿಗಿಯಾಗಿ ಹಿಡಿಯುವುದು. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.